ಟಾರ್ಗೆಟ್ 1 ಬಹಲ್ಪುರ ಜೈಶ್ ಉಗ್ರತಾಣ. ಇದು 100 ಕಿಲೋಮೀಟರ್ ದೂರ ಇದೆ. LOC ಇಂದ 100 ಕಿಲೋಮೀಟರ್ ದೂರ ಈ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಂಡು ನಾವು ಮುಗಿಸಿರೋದು. ಟಾರ್ಗೆಟ್ 2 ಮರಡಿಕೆ, ಸಾಂಬಾದಿಂದ 3 ಕಿಲೋಮೀಟರ್ ದೂರ. ಈ ಮರಡಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮಗೆ. ಇಲ್ಲಿಂದಲೇ 2008ರ ಉಗ್ರ ಕಸಬ್ ಏನಿದ್ದ ಟ್ರೈನಿಂಗ್ ತಗೊಂಡು ಬಂದಿದ್ದು. 600 ಜನ ಇಲ್ಲೇ ಟ್ರೈನ್ ಆಗೋದು. ಗುಲ್ಪುರ ಇಲ್ಲೂ ಅಷ್ಟೇ ಅತಿ ದೊಡ್ಡ ಟ್ರೈನಿಂಗ್ ಕ್ಯಾಂಪ್ ರೀತಿ ಎಲಿಟಿ ಉಗ್ರರದಿತ್ತು. ಅದನ್ನ ಮಟಾಶ್ ಮಾಡಲಾಗಿದೆ. ಟಾರ್ಗೆಟ್ 5 ಬಿಲಾಲ್, ಜೈಶ್ ಮೊಹಮ್ಮದ್ನ ಕ್ಯಾಂಪ್ ಅನ್ನ ಕೂಡ ಧ್ವಂಸಗೊಳಿಸಲಾಗಿದೆ. ಟಾರ್ಗೆಟ್ 6 ಕೊಟಲಿ, ರಜೌರಿಯಿಂದ, ನಮ್ಮ ಕಾಶ್ಮೀರದ ರಜೌರಿಯಿಂದ, ಸೌತ್ ಕಾಶ್ಮೀರದಿಂದ ಜಸ್ಟ್ 15 ಕಿಲೋಮೀಟರ್ ದೂರದಲ್ಲಿ ಈ ಉಗ್ರ ಕ್ಯಾಂಪ್ ಇತ್ತು. ಇದರಲ್ಲಿ 50 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. ಅವರ ತಲೆಗಳನ್ನ ಈಗ ಎಣಿಸೋ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಎಷ್ಟು ಜನರನ್ನು ಮುಗಿಸ್ಬಿಟ್ರು ಅಂತ. ಎಲ್ಲ ಪಾಕಿಸ್ತಾನದ ಆಸ್ಪತ್ರೆಗಳು ರಕ್ತದೋಕುಳಿಯಿಂದ ತುಂಬಿ ಹೋಗಿದೆ ಅನ್ನೋದು ತಿಳಿದು ಬರ್ತಾ ಇರೋ ಮಾಹಿತಿ. ಟಾರ್ಗೆಟ್ 9 ಮೆಹಮೂನಾ, ಸಿಯಾಸ್ಕೋಟ್ ಸಮೀಪ ಇರುವಂತಹ ಇನ್ನೊಂದು ಉಗ್ರ ನೆಲೆಯಾಗಿತ್ತು. ಏನೋ ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ CRPF ನ ಎಕ್ಸ್ IGP ಆಗಿರುವಂತಹ ಅರ್ಕೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಜೈ ಹಿಂದ್ ಸರ್. ಈ ರಿಟಾಲಿಯೇಷನ್ ನ ಭಾರತ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. 140 ಕೋಟಿ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಪ್ರತೀಕಾರ ಅಂದ್ರೆ ಹೀಗಿರಬೇಕು ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಫಸ್ಟ್ ರಿಯಾಕ್ಷನ್ ನಿಮ್ದು ಸರ್. ಭಾರತ ಬಹಳ ತಾಳ್ಮೆಯಿಂದ ಮತ್ತೆ ಅಪ್ರೋಪ್ರಿಯೇಟ್ ಆಗಿ ಪ್ರಪೋರ್ಷನೇಟ್ ಆಗಿ ಉತ್ತರ ಕೊಟ್ಟಿದೆ. ಅಂದ್ರೆ ನಾವೆಲ್ಲೂ ಉದ್ರೇಕಕ್ಕೆ ಒಳಗಾಗದೆ ಆ ಥರದ ನಿರ್ಣಯಗಳನ್ನು ಮಾಡದೆ ನಾವು ಹೆಚ್ಚು ಫೋರ್ಸನ್ನು ಉಪಯೋಗಿಸದೆ ಎಷ್ಟು ಬೇಕೋ ಅಷ್ಟೇ ಫೋರ್ಸನ್ನು ಉಪಯೋಗಿಸಿ ಮಾಡಿದ್ದೇವೆ. ಈಗ ಅವರು ಮಸೀದಿಗಳಲ್ಲಿ ಹಡಕೊಂಡಿದ್ದರಿಂದ, ಸಿವಿಲಿಯನ್ ಏರಿಯಾಗಳ ಮಧ್ಯೆ ಇದ್ದದ್ರಿಂದ ಅವ್ರಿಗೆ ಏನು ನಂಬಿಕೆ ಇತ್ತು ಅಂತಂದರೆ ಭಾರತೀಯ ಸೈನ್ಯ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ನ ಅಟ್ಯಾಕ್ ಮಾಡಲ್ಲ, ಸಿವಿಲಿಯನ್ಸ್ಗೆ ಹಾನಿ ಉಂಟು ಮಾಡಲ್ಲ, ಹಾಗೇನಾದರೂ ಮಾಡಿದ್ರೆ ಇಂಟರ್ನ್ಯಾಷನಲ್ ಒಪಿನಿಯನ್ ಭಾರತದ ವಿರುದ್ಧ ಆಗುತ್ತೆ ಅನ್ನುವಂತಹ ಒಂದು ಧೈರ್ಯದಿಂದ ಈ ಟೆರರಿಸ್ಟ್ಗಳು ಈ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗಳನ್ನ, ಮಸೀದಿಗಳನ್ನ ಬಳಸ್ಕೊಳ್ತಾ ಇದ್ರು. ಈ ತಂತ್ರವನ್ನು ವಿಶ್ವದ ಹಲವಾರು ರಾಷ್ಟ್ರಗಳು, ಟೆರರಿಸಮ್ನ ಒಂದು ಮಾರ್ಗವಾಗಿ ಬಳಸ್ತಾ ಇರುವಂತಹ ಹಲವಾರು ರಾಷ್ಟ್ರಗಳು ಇದನ್ನು ಮಾಡ್ತಿದ್ದಾವೆ. ಉದಾಹರಣೆಗೆ ಸಿಖ್ ಟೆರರಿಸ್ಟ್ಗಳು ಅಮೃತ್ಸರದ ಗೋಲ್ಡನ್ ಟೆಂಪಲ್ ಅನ್ನೇ ಏನಂದ್ರಿ ಪ್ಯಾಲೆಸ್ತೈನ್ ಅಲ್ಲೂ ನೋಡಿದ್ವಿ ನಾವು. ಮಸೀದಿ ಒಳಗಡೆ ಕೂತ್ಕೊಂಡು ಇಸ್ರೇಲ್ಗೆ ಬಾಂಬ್ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದು. ಬಟ್ ಇಸ್ರೇಲ್ ಅಟ್ಯಾಕ್ ಮಾಡ್ತು ಅಲ್ಲಿ. ಹೌದು, ಅಲ್ಲಿಗೆ ಬರ್ತಾ ಇದ್ದೆ. ಪ್ಯಾಲೆಸ್ತೈನ್ ಇಂದ ಹಿಡಿದು ಹಲವಾರು ರಾಷ್ಟ್ರಗಳು ಈ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗಳನ್ನ, ಸಿವಿಲಿಯನ್ ಏರಿಯಾಗಳನ್ನು ಬಳಸ್ಕೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡುವಂಥ, ಶತ್ರು ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಆದರೆ ಇವತ್ತು ಭಾರತ ಅದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ನೀವು ನಮ್ಮ ಗಡಿಯ ಒಳಗಡೆ ಬಂದು ಕ್ರೈಮ್ ಕಮಿಟ್ ಮಾಡಿದಾಗ ನಿಮ್ಮನ್ನು ಅಟ್ಟಿಸ್ಕೊಂಡು ಬಂದು ಹೊಡೆಯುವ ರೈಟ್ ಟು ಚೇಸ್ ಅದು ನಮಗೆ ಹಕ್ಕಿದೆ ಇಂಟರ್ನ್ಯಾಷನಲ್ ಲಾ ಪ್ರಕಾರ. ನಾವು ಬಂದಿರೋದು ಶ್ರೀಸಾಮಾನ್ಯರನ್ನ ಹೊಡಿಲಿಕ್ಕಲ್ಲ, ಖೈದಿಗಳನ್ನ, ಯಾರು ಈ ಅಪರಾಧಿಗಳನ್ನ ಹಿಡಿಲಿಕ್ಕೆ ಹೊಡಿಲಿಕ್ಕೆ ನಾವು ಬಂದದ್ದು. ಅವರೇನಾದರೂ ಮಸೀದಿಯಲ್ಲಿ ಅಡಗಿದ್ರೆ ಅದರ ರಕ್ಷಣೆ ತಗೊಂಡು ಅವ್ರನ್ನ ಬಿಟ್ಟು ಬಿಡೋಕ್ಕಾಗಲ್ಲ. ಮಸೀದಿಗಳು ಅವ್ರಿಗೆ ರಕ್ಷಣೆ ಕೊಡಬಾರ್ದಾಗಿತ್ತು. ಇಂಥದ್ದು ಮಾಡಿದ್ದಾರೆ ಅಂತ ಅಂದಾಗ ಮಸೀದಿಗಳು ರಕ್ಷಣೆ ಕೊಡಬಾರ್ದಾಗಿತ್ತು. ಹೀಗಾಗಿ ನಾವು ಯಾವ ಅಂತಾರಾಷ್ಟ್ರೀಯ ಕಾನೂನನ್ನು ಮೀರಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ಪಾಕಿಸ್ತಾನಕ್ಕೆ ಒಂದು ಸೂಕ್ತವಾದ ಪಾಠ ತಲುಪಿದೆ. ಭಾರತ ಅಷ್ಟೊಂದು ಪಾಕಿಸ್ತಾನದ ರೀತಿಯಲ್ಲಿ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಕೊಡೋದು, ನಮ್ಮ ಹತ್ರ ಬಾಂಬ್ ಇದೆ ಅಂತ ಹೇಳೋದು, ಅಂಥದ್ದೇನೂ ಭಾರತ ಹೇಳ್ತಾ ಇಲ್ಲ. ಭಾರತ ಏನು ಮಾಡಬೇಕೋ, ಎಷ್ಟು ಮಾಡಬೇಕೋ, ಯಾವಾಗ ಮಾಡಬೇಕೋ ಅದನ್ನು ಮಾಡಿದೆ. ಇದನ್ನು ಇವತ್ತು ಯಾವುದೇ ರಾಜಕಾರಣಿ ಅಥವಾ ಯಾವುದೇ ಪಕ್ಷ ತನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೋಬಾರ್ದು. ಇದು ಸೈನಿಕರು, ದೇಶ ಮಾಡಿರುವ ಕೆಲಸ. ಸೈನಿಕರು ಎಲ್ರಿಗೂ ಸೇರಿದಂಥವ್ರು. ಹೀಗಾಗಿ ನಾವು ಸೈನಿಕರ ಮನೋಬಲವನ್ನು ಹೆಚ್ಚಿಸಬೇಕು. ಇದರಲ್ಲಿ ನಮ್ಮ ಬೇಳೆ ಬೇಯಿಸ್ಕೊಳ್ಳುವ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಸೈನಿಕರ ಮನೋಬಲದಲ್ಲಿ ಅವರು ಯಾವ ಧರ್ಮಕ್ಕೂ ಸೇರಿದವರಲ್ಲ, ಯಾವ ಜಾತಿ ಅಥವಾ ಭಾಷೆ ಅಥವಾ ಪ್ರಾಂತ್ಯಕ್ಕೆ ಸೇರಿದವರೆಲ್ಲ, ಅವರೆಲ್ಲ ಭಾರತೀಯರು ಅನ್ನುವ ಭಾವನೆಯನ್ನು ನಾವು ಅವರಲ್ಲಿ ಮೂಡಿಸ್ಬೇಕು. ಯಾಕೆಂದರೆ ಪ್ರಾಣ ಕೊಡುವಂತಹ ಒಂದು ಮಹಾನ್ ಕಾರ್ಯಕ್ಕೆ ಒಬ್ಬ ಸಿದ್ಧನಾಗಬೇಕಾದ್ರೆ ಅವನ ಮಾನಸಿಕ ಸ್ಥಿತಿ ಏನಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಯಾರಿಗಾಗಿ ಪ್ರಾಣ ಕೊಡ್ತಿದ್ದೇನೆ ಅನ್ನುವ ಸಂಶಯ ಅವನ ಮನಸ್ಸಿನಲ್ಲಿ ಬರಬಾರ್ದು.
ನಮ್ಮ ಸೈನ್ಯದಲ್ಲಿ ಎಲ್ಲ ಜಾತಿ ಧರ್ಮಗಳ ಪ್ರಾಂತ್ಯದ ಜನರಿದ್ದಾರೆ. ನಾನು ಅವರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ನಮ್ಮ ಸೈನ್ಯಾಧಿಕಾರಿಗಳು ನಿರ್ಮಿಸಿರುವ ಪರಂಪರೆ ಏನು ಅಂತ ಅಂದ್ರೆ ಯಾವುದೇ ಧರ್ಮ ಅವರನ್ನ ಬಂಧಿಸಿಡಲ್ಲ. ಒಂದು ಹಿಂದೂ ಧರ್ಮ ಆದ್ರೆ ಅದರಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು ಭಾಗವಹಿಸ್ತಾರೆ. ಸಿಖ್ರ ಧರ್ಮ ಆದ್ರೆ ಹಬ್ಬ ಆದ್ರೆ ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಮನಃಪೂರ್ವಕವಾಗಿ ಎಲ್ಲರೂ ಎಲ್ಲ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗಳಲ್ಲೂ ಭಾಗವಹಿಸ್ತಾರೆ. ಈ ಪೆರೇಡ್ನಲ್ಲಿ ಮಂದಿರ್ ಪೆರೇಡ್ ಅಂತಾರೆ ಅದಕ್ಕೆ. ಈ ಮಂದಿರ್ ಪೆರೇಡ್ನಲ್ಲಿ ಶಾಮೀಲಾಗೋದು ಕಂಪಲ್ಸರಿ. ಯಾರು ನನಗಿದ್ರಲ್ಲಿ ನಂಬಿಕೆ ಇಲ್ಲ, ಆದ್ರಿಂದ ನಾನು ಹಿಂದೂ ಆಗಿರೋದ್ರಿಂದ ಮುಸಲ್ಮಾನರ ಸಭೆಗೆ ನಾನು ಬರಲ್ಲ ಅಂತ ಅವನು ಹೇಳಲಿಕ್ಕಾಗಲ್ಲ. ಬರೋಣ ಆ ವಿಚಾರಕ್ಕೆ ಬರೋಣ. ಈಗ ನನಗೆ ತುಂಬಾ ರೋಮಾಂಚನ ಅಂತ ಅನ್ಸೋದು 23 ನಿಮಿಷಗಳಲ್ಲಿ 9 ಟಾರ್ಗೆಟ್ಗಳನ್ನ, ಎಲ್ಲಾ ಟಾರ್ಗೆಟ್ ಕೂಡ ಏನು ಅಕ್ಕಪಕ್ಕದಲ್ಲಿ ಆಗಿರ್ಲಿಲ್ಲ. ಯಾವುದೋ ಒಂದು 100 ಕಿಲೋಮೀಟರ್ ದೂರದಲ್ಲಿದ್ರೆ ಇನ್ಯಾವುದೋ ಒಂದು 15 ಕಿಲೋಮೀಟರ್ ಅಂತರ, 30, 35, 40 ಕಿಲೋಮೀಟರ್ ಅಂತರ ಅಂತ. ನಿಖರತೆ ಎಷ್ಟರ ಮಟ್ಟಿಗಿತ್ತು, ಪ್ರಿಪ್ರೇಷನ್ ಎಷ್ಟರ ಮಟ್ಟಿಗಿತ್ತು? ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಲ್ಲಿ ಇಷ್ಟೊಂದು ಅಕ್ಯುರೇಸಿ, ಇಷ್ಟೊಂದು ಪ್ರಿಪ್ರೇಷನ್ ಅಂದ್ರೆ ಅದು ಭಾರತೀಯ ಸೇನೆಗೆ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ ನಂಗೆ. ಖಂಡಿತ ಭಾರತ ಸೈನ್ಯ ಒಳ್ಳೆ ಕೆಲಸ ಮಾಡಿದೆ. ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್ ಕೊಟ್ಟಿದೆ, ಅಪ್ರೋಪ್ರಿಯೇಟ್ ಟೈಮಲ್ಲಿ ಕೊಟ್ಟಿದೆ, ಮತ್ತೆ ತನ್ನ ಕಾರ್ಯವಾಹಿಯನ್ನು ಮುಗಿಸಿ ಬೇಗ ವಾಪಸ್ ಬಂದಿದೆ. ಇದೆಲ್ಲ ಸೈನ್ಯವನ್ನು ನಾವು ಶ್ಲಾಘಿಸಬೇಕಾದ, ಇಡೀ ದೇಶ ಇವತ್ತು ಸೈನ್ಯದ ಬಗ್ಗೆ ಹೆಮ್ಮೆ ಪಡಬೇಕಾಗಿರುವಂತಹ ಒಂದು ವಿಷಯ. ಆದರೆ ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಮುಖ್ಯ ವಿಷಯ ಹೇಳಕ್ ಹೋಗಿದ್ದೀನಿ. ನಾವು ಯಾವುದೇ ಸಂಭ್ರಮಾಚರಣೆಯನ್ನ ಇಷ್ಟು ಆತುರವಾಗಿ ಮಾಡಬಾರ್ದು. ಪಾಕಿಸ್ತಾನದ ಶಕ್ತಿಯನ್ನ ನಾವು ಗೌಣವಾಗಿ ಪರಿಗಣಿಸಬಾರದು. ಶತ್ರು ಎಷ್ಟೇ ವೀಕ್ ಆಗಿದ್ರು ನಾವು ಅವನನ್ನ ಸೀರಿಯಸ್ ಆಗಿ ಪರಿಗಣಿಸಿ ಅದಕ್ಕೆ ಅಪ್ರೋಪ್ರಿಯೇಟ್ ಆದ ಉತ್ತರವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ನಾವು ಸೆಲೆಬ್ರೇಷನ್ ಮಾಡುವುದರ ಮುಖಾಂತರ ಅಥವಾ ಏನೇನೋ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ನಾವು ಸೈನಿಕರ ಮನೋಬಲವನ್ನ ಅಲ್ಲಾಡಿಸುವ ರೀತಿಯಲ್ಲಿ ಮಾಡಬಾರ್ದು. ಅವರನ್ನ ಮುಂದಕ್ಕೆ ಏನ್ ಮಾಡಬೇಕು ಅಂತ ಸೈನ್ಯಾಧಿಕಾರಿಗಳಿಗೆ, ರಾಜತಾಂತ್ರಿಕರಿಗೆ ಗೊತ್ತಿದೆ. ಅವ್ರಿಗೆ ಬಿಟ್ಟುಬಿಡೋಣ, ಆ ಕೆಲಸನ ಅವ್ರಿಗೆ ಬಿಟ್ಟುಬಿಡೋಣ. ಏನ್ ಮಾಡಬೇಕು ಅಂತ ನಾವು ಹೇಳೋದು ಬೇಡ.